ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಕೆಲವು ವ್ಲಾಗ್ಗಳ ಹಿಂದೆ ಒಬ್ರು ಕೇಳಿದ್ರು, ನಾನು ಎಷ್ಟು ಸತಿ ಇಡ್ಲಿಗಿಟ್ರು ಕೆಳಗಡೆ ಪ್ಲೇಟಲ್ಲಿ ಇಡ್ಲಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರತ್ತೆ, ಹೆಂಗೆ ಇದನ್ನ ಇಡೋದು ಅಂತ ತೋರಿಸಿ ಅಂತ ಕೇಳಿದ್ರು. 1 ಇಂಚ್ ಅಳತೆ ಇಟ್ಕೊಂಡು ನೀರು ಹಾಕ್ಕೊಂಡು ನಂತರ ನೀವು ಪ್ಲೇಟನ್ನು ಇಟ್ಕೋಬೋದು, ಅಥವಾ ಈ ಪ್ಲೇಟ್ ಕೆಳಗಡೆ ಭಾಗದಲ್ಲಿ ಏನು ಸ್ಟ್ಯಾಂಡ್ ಕೊಟ್ಟಿರ್ತಾರ ಆ ಸ್ಟ್ಯಾಂಡ್ ಅಳತೆ ಇಟ್ಕೊಂಡು ನೀವು ನೀರು ಹಾಕ್ಕೋಬೋದು. ನೋಡಿ, ಕರೆಕ್ಟಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ನೀರು ಹಬೆ ಮಾತ್ರ ಇದಕ್ಕೆ ಬರುತ್ತೆ, ನೀರು ತುಂಬಿಕೊಳ್ಳಲ್ಲ. ಜಾಸ್ತಿ ನೀರು ಹಾಕಿದಾಗ ಮಾತ್ರನೇ ಅದು ಉಕ್ಕಿ ಆ ಸಂಧಿಗಳಿಂದ ಏನು ಹೋಲ್ ಕೊಟ್ಟಿರ್ತಾರಲ್ಲ ಹಬೆ ಬರೋದಕ್ಕೆ, ಅದರಿಂದ ನೀರೆಲ್ಲ ಇಡ್ಲಿಗೆ ತುಂಬ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಅಳತೆ ಇಟ್ಕೊಂಡು ನೀವು ನೀರು ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ. ಒಂದು ಬ್ಯಾಚ್ ತೆಗೆದು ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಇಡ್ಲಿ ಇಡುವಾಗ ನೀವು ಇನ್ನು ಸ್ವಲ್ಪ ನೀರು ಹಾಕಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇಡ್ಲಿ ಒಳಗಡೆ ನೀರು ತುಂಬಿಕೊಳ್ಳಲ್ಲ. ಹಾಗೆ ಇಡ್ಲಿ ಬೇಯಿಸುವಾಗ ಕೂಡ ಸ್ವಲ್ಪ ಗ್ಯಾಪ್ ಬಿಡಬೇಕು. ಆ ಇಡ್ಲಿ ಬಟ್ಲು ಒಳಗಡೆಗೆ ಮುಕ್ಕಾಲು ಭಾಗ ಇಡ್ಲಿ ಹಿಟ್ಟು ಹಾಕಿ ಬೇಯಿಸೋಕ್ಕಿಟ್ರೆ ಅದರ ಬೆಂದ ಮೇಲೆ ಉಬ್ಬಿ ಬರುತ್ತೆ. ಹಾಗೆ ಈ ಥರ ಸ್ಟ್ಯಾಂಡ್ ಇಟ್ಟರು ಕೂಡ ನಿಮಗೆ ನೀರು ಮೇಲ್ಗಡೆಗೆ ಬರಲ್ಲ. ಸೊ ಕೆಳಗಡೆ ಒಂದು ಸಣ್ಣದು ಒಂದು ಬೌಲೋ ಅಥವಾ ಸ್ಟ್ಯಾಂಡೋ ಇಟ್ಬಿಟ್ಟು ನೀವು ಇಡ್ಬೋದು. ಹಾಗೆ ಚಿಕ್ಕದೊಂದು ಸೌಟನ್ನ ಉಪಯೋಗಿಸ್ಕೊಂಡು ಒಂದೊಂದು ಪುಟ್ಟು ಸೌಟ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಎಲ್ಲ ಇಡ್ಲಿ ಒಂದೇ ಸೈಜಲ್ಲಿ ಇರುತ್ತೆ. ಹಾಗೆ ಅಲ್ಲಿ ಮೇಯ್ನಾಗಿ ಹೋಲ್ ಕೊಟ್ಟಿರ್ತಾರಲ್ಲ, ಎಲ್ಲ ಪ್ಲೇಟಲ್ಲೂ ಸಂಧಿಗಳಿರುತ್ತಲ್ಲ, ಅದನ್ನ ಒಂದಕ್ಕೆ ಇನ್ನೊಂದು ಇಡ್ಲಿ ಹಬೆ ಬರೋ ಹಾಗೆ ಜೋಡಿಸಿ ಇಟ್ಕೋಬೇಕು. 10 ರಿಂದ 12 ನಿಮಿಷದಲ್ಲಿ ನೀವು ಇದನ್ನ ಬೇಯಿಸ್ಕೋಬೇಕು. ಸೊ ಇಡ್ಲಿ ಕುಕ್ಕರಲ್ಲೂ ಕೂಡ ನೀವು ಇದೇ ಥರ ಇಟ್ಕೊಂಡು ಬೇಯಿಸ್ಕೋಬೋದು. ಕುಕ್ಕರ್ ಅಂದರೆ ಸುಮಾರು ಜನ ಕುಕ್ಕರ್ ಕೂಗುತ್ತೆ, ಎಷ್ಟು ವಿಸಿಲ್ ಕೂಗಿಸ್ಬೇಕು ಅಂತೆಲ್ಲ ಒಬ್ರು ಕೇಳಿದರು. ಕುಕ್ಕರ್ ಅಂದರೆ ಕೂಗಲ್ಲ, ಅದು 10 ರಿಂದ 12 ನಿಮಿಷ ಹಬೆನಲ್ಲಿ ಬೇಯಿಸೋದಕ್ಕೆ ನೀವು ಈ ಥರ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿ ಆಗಿರುತ್ತೆ. ಇವನು ಇಲ್ಲಿಗೆ ಬರೋದು ಏನಕ್ಕೆ ಅಂದರೆ, ಇಲ್ಲಿ ಬಿಸಿಲು ಬೀಳ್ತಿರುತ್ತಲ್ಲ, ಇಲ್ಲಿ ಬಂದು ಮಲ್ಕೋತಾನೆ. ಇಲ್ಲಿರೋ ಗಿಡ ಎಲ್ಲ ಇಳಿತಾ ಇದ್ದಾನೆ. ನಾನು ಎಷ್ಟು ಇಷ್ಟಪಟ್ಟು ಇಟ್ಟಿದ್ದೆ, ಇಲ್ಲಿ ಒಂದು ಗಿಡನೂ ಬಿಟ್ಟಿಲ್ಲ, ಎಲ್ಲದನ್ನು ಕಿತ್ತಾಕೊಂಡು ಬರ್ತಾ ಇದ್ದಾನೆ. ನೋಡಿ, ಇಲ್ಲಿ ಆಲ್ರೆಡಿ 2-3 ಖಾಲಿ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಅದನ್ನು ಬೀಳಿಸಿ ಒಡೆದು ಹಾಕಿ ಎಲ್ಲ ಮಾಡ್ದ. ತರಲೆ ಸುಬ್ಬ ನೋಡಿ, ಇದು ಕಚ್ಚಿರೋದು ಮಫಿನ್. ತರಲೆ ಅಂದರೆ ತರಲೆ, ಎಷ್ಟು ಕಚ್ತಾನೆ ಎಷ್ಟು ಪಚ್ತಾನೆ. ಸಣ್ಣಗಿದೆ ಒಂದು ಇದು ಹಲ್ಲು, ಆದರೂ ತುಂಬ ನೋವುತ್ತೆ. ತರಲೆ ಸುಬ್ಬ. ಮನಿ ಪ್ಲ್ಯಾಂಟ್ಸ್ ನೋಡಿ, ಇವಾಗ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಯಾಕಂದರೆ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಇವಾಗ ತುಂಬ ಫಾಸ್ಟಾಗಿ ಇದು ಬೆಳೆಯುತ್ತೆ. ಈ ಟೈಮಲ್ಲಿ ನೀವು ಪಾಟಲ್ಲಿ ಹಾಕಿದ್ರೆ ಬೇಗ ಗ್ರೋತ್ ಆಗುತ್ತೆ. ಇದರಲ್ಲಿ ನಾನಿದು ಚಳಿಗಾಲದಲ್ಲಿ ಹಾಕಿದ್ದು. ಮಫಿನ್ ಚಳಿಗಾಲದಲ್ಲಿ ಹಾಕಿರೋದು, ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ, ಎಲ್ಲ ನೀರಲ್ಲಿದೆ. ನೋಡಿ 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 ತರಲೆ. ಇವನ್ನೆಲ್ಲ ಎಲ್ಲಿ ಇಡ್ಲಿ ಅನ್ಸಂದ್ರೆ ಎಲ್ಲಿ ಇಡ್ಲಿ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಎಲ್ಲ ಹೊಸದಾಗಿ ಚಿಗುರ್ತಾ ಇದೆ ಇದೆಲ್ಲ ನೋಡಿ, ಎಲ್ಲ ಹೊಸ ಹೊಸ ಲೀಫ್ ಇದರಲ್ಲಿ ಇರೋದು. ಇದು ಹೊಸದಾಗಿ ಚಿಗುರಿದೆ. ಬಿಡಮ್ಮ, ತೋರ್ಸಕ್ ಬಿಡಮ್ಮ, ತೋರ್ಸಕ್ ಬಿಡು. ಅಲ್ಲೇ ಸುಬ್ಬು ಕಚ್ಚಲ್ಲ, ಹಿಡ್ಕೋತಾನೆ ಟೈಟಾಗಿ, ಅದು ನೋವುತ್ತೆ. ನಾನು ಯಾವಾಗ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಬಂದು ಕೂತ್ಕೋತೀನೋ ಅವಾಗೆಲ್ಲ ಬಂದು ತೊಡೆ ಮೇಲೆ ಮಲ್ಕೊಂಬಿಡುತ್ತೆ. ಅಲ್ಲಿ ಆಟ ಆಡ್ತಿದ್ದೆ ಎಷ್ಟೊತ್ತರೆಗೂ, ನನಗೆ ಕುತ್ಕೊಂಡೆ ಓಡ್ ಬಂದು ಮಲ್ಕೊಂಡಿದ್ದಾನೆ. ಹಂಗೆ ಮಡ್ಲಾಗಿ ಮಲ್ಕೊಳ್ಳೋಕೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿ ಬಂದು ತಾಚಿ ಮಾಡಿರೋದು ಹುಡ್ಕೊಂಬರ್ತಾನೆ. ನನ್ನ ರೂಮಲ್ಲಿ ಏನಾದ್ರು ವಾಯ್ಸ್ ಓವರ್ ಮಾಡ್ತಿದ್ರೆ ಅಲ್ಲಿಗೆ ಬರ್ತಾನೆ ಹುಡ್ಕೊಂಡು. ಮಧ್ಯಾಹ್ನದ ಬಿಸಿಲನ್ನು ಈಗ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ, ಈ ಥರದನ್ನೆಲ್ಲ ಒಣಗಿಸಿ ಇಟ್ಕೊಳ್ಳೋದಕ್ಕೆ. ಸೊ ಇವಾಗ ಬೇಸಿಗೆ ಇನ್ನೂ ಆರಂಭ ಆಗಿದೆ. ಆರಂಭದಲ್ಲೇ ಒಳ್ಳೆ ಬಿಸಿಲು ಚುರಿ ಅಂತಿರುತ್ತೆ. ಈಗ ಇನ್ನೂ 11 ಗಂಟೆಗೆ ನೋಡಿ ಎಷ್ಟು ಜೋರು ಬಿಸಿಲಿದೆ. ಸುಮಾರು ಒಂದು 3 ಗಂಟೆ 4 ಗಂಟೆವರೆಗೂ ಒಣಗಿಸ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಗರಿಗರಿಯಾಗಿರುತ್ತೆ. ಯಾವುದೇ ಮಸಾಲ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ಹುರಿದು ಪೌಡ್ರ್ ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ನೀವು ಎಷ್ಟು ದಿನ ಇಟ್ಟರು ಹುಳು ಆಗಲ್ಲ, ಚೆನ್ನಾಗಿರುತ್ತೆ. ಪೌಡ್ರು ಕೂಡ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಸ್ವಲ್ಪ ಮೆತ್ತಿಗಿರೋಂಥ ಮೆಣಸಿನ್ಕಾಯಿ ತೊಗೊಂಡೋಗಿ ಮಿಲ್ಗೆ ಹಾಕ್ಸಿದ್ರೆ ನಮಗೆ ಕ್ವಾಂಟಿಟಿನೂ ಕಡಿಮೆ ಬರುತ್ತೆ, ತುಂಬ ದಿನ ಬಾಳ್ಕೆನೂ ಬರೋಲ್ಲ, ಬೇಗ ಒಂಥರ ಬೂಜು ಹಿಡ್ದಂಗೆ ಆಗುತ್ತೆ. ಸೊ ಅಂದರೆ ಸ್ವಲ್ಪ ಫಂಗಸ್ ಬಂದಂಗೆ ಆಗುತ್ತೆ. ಚೆನ್ನಾಗಿ ಒಣಗಿಸಿದಷ್ಟು ಪುಡಿ ಚೆನ್ನಾಗುತ್ತೆ. ಇದರಲ್ಲಿ ಬ್ಯಾಡಗಿನಲ್ಲಿ ಸುಮಾರು ವೆರೈಟಿ ಇದೆ. ಕಡ್ಡಿ ಬ್ಯಾಡಗಿ ಅಂತ ಬರುತ್ತೆ, ಮತ್ತು ಡಬ್ಬಿ ಬ್ಯಾಡಗಿ ಅಂತ ಬರುತ್ತೆ. ನಾನಿವಾಗ ಮಸಾಲೆ ಪದಾರ್ಥಗಳನ್ನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದನ್ನೆಲ್ಲ ತಿಳ್ಕೊತಾ ಇದ್ದೀನಿ. ಟೆರೆಸ್ಗೆ ಹೋಗಿ ಮೆಣಸಿನ್ಕಾಯಿ ಎಲ್ಲ ಒಣಗಿ ಹಾಕ್ಬಿಟ್ಟು ಟೆರೆಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬಂದಿದ್ದೀನಿ, ಬಟ್ಟೆ ಮಾಡಿಸ್ತಾ ಇದ್ದೀನಿ. ಇಲ್ಲಿಗಡೆ ಎಷ್ಟು ಬಿಸಿಲಿದೆ ಅಂತಂದರೆ, ಬಿಸಿಲಿಂದ ಒಳಗಡೆ ಬಂದ ತಕ್ಷಣ ಕಣ್ಣೇ ಕಾಣಿಸಲ್ಲ, ಒಂಥರ ಮಂಜು ಅನಿಸ್ತಿರುತ್ತೆ. ಸೊ ಬೇಗ ಅಡುಗೆ ಮನೆ ಕೆಲಸ, ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟೆರೆಸ್ಗೆ ಹೋದೆ. ಮೆಣಸಿನ್ಕಾಯಿ ಒಣಗಿ ಹಾಕಿದ್ದೀವಿ. ಸಂಜೆವರೆಗೂ ಚೆನ್ನಾಗಿ ಒಣಗಿಸಿದ್ಮೇಲೆ ನೆಕ್ಸ್ಟ್ ಡೇ ಪುಡಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಅಮೆಝಾನ್ದು ಕಾಲ್ ಬಂತು. ಅಮೆಝಾನ್ದು 2 ಪ್ರಾಡಕ್ಟ್ ನಾನು ತರಿಸ್ತೀನಿ, ಅದೇನು ಅಂತ ತೋರಿಸ್ತೀನಿ.
ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಿದ್ದು ಒಂಥರ ಎಷ್ಟು ಸುಸ್ತಾದಂಗೆ ಅನಿಸುತ್ತೆ. ಸೊ ಮನೆ ಹೊತ್ತಿದ್ದಾಯಿತು, ಕ್ಲೀನಿಂಗ್ ಎಲ್ಲ ಆಯಿತು, ತಿಂಡಿ ಆಯಿತು, ಅಡುಗೆ ಆಯಿತು, ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಮಾಮೂಲಿ ಕೆಲಸ ಇದ್ದೇ ಇರುತ್ತೆ, ಪ್ರಿಪ್ರೇಷನ್ ವರ್ಕು. ಸಂಡೇ ಅಂತಂದಮೇಲೆ ತುಂಬ ಕೆಲಸ ಇರುತ್ತೆ. ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ ಸಂಡೇನೇ ಜಾಸ್ತಿ ನಮಗೆ. ಟೆರೆಸ್ ಕ್ಲೀನಿಂಗ್ ಆಯಿತು, ಮನೆ ಕ್ಲೀನಿಂಗ್ ಆಯಿತು, ಅಡುಗೆ ತಿಂಡಿ ಆಗಿದೆ. ಇಷ್ಟು ಬಿಟ್ಟರೆ ಮಿಕ್ಕಿದ ಮೇಯ್ನ್ ಕೆಲಸ ಅಂದರೆ ಪ್ರೊಡಕ್ಷನ್ ವರ್ಕ್. ಸಂಜೆ ಮೇಲೆ ಪ್ರೊಡಕ್ಷನ್ ವರ್ಕ್ ಮಾಡ್ತೀನಿ, ಯಾಕಂದರೆ ಇಷ್ಟೊತ್ತಲ್ಲಿ ಬಿಸಿಲಿರುತ್ತೆ, ಸ್ಟವ್ ಮುಂದೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಒಂದ್ಸತಿ ಲಂಗ್ಸ್ ಇನ್ಫೆಕ್ಷನ್ ಏನಾಗಿತ್ತು ಅವಾಗಿಂದ ನಂಗೆ ಸ್ವಲ್ಪ ಭಯ. ಮೆಣಸಿನ್ಕಾಯಿ ಆಗಲಿ ಅಥವಾ ಈ ಬಿಸಿಲಲ್ಲಿ ಕೆಲಸ ಮಾಡೋದಾಗಲಿ ಸ್ವಲ್ಪ ಭಯ ಆಗುತ್ತೆ, ಘಾಟು ಅಂತೇಳಿ. ಸ್ವಲ್ಪ ದಿನ ಪ್ರಾಡಕ್ಟ್ಸ್ನ ಕಳಿಸೋದನ್ನ ನಿಲ್ಲಿಸ್ಬಿಟ್ಟಿದ್ವಿ. ಅಂದರೆ ಏನೇನು ಆರ್ಡರ್ಸ್ ಬಂದಿತ್ತು ಆರ್ಡರ್ಸ್ ಕಳಿಸ್ತಾ ಇರಲಿಲ್ಲ. ಕಾರಣ ಒಂದು ವಾಟ್ಸಪ್ದೊಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು. ಅದಾದಮೇಲೆ ಒಂದಷ್ಟು ಪ್ಯಾಕೇಜಸ್ ನಾವು ಡೆಲ್ಲಿಯಿಂದ ಆರ್ಡರ್ ಮಾಡಿದ್ವಿ. ಸುಮಾರು 22 ಸಾವಿರ ರೂಪಾಯಿ ಮೇಲೆ ಆರ್ಡರ್ ಮಾಡಿದ್ವಿ. ಅದು ಸ್ವಲ್ಪ ಅದು ಮಧ್ಯದಲ್ಲಿ ಎಲ್ಲೋ ಸ್ಟ್ರಕ್ ಆಗಿ ತುಂಬ ಡಿಲೇ ಆಗೋಯ್ತು ಬರೋದು. ಅದಕ್ಕೋಸ್ಕರ ಸುಮಾರು ಡಿಲೇನೇ ಆಯಿತು. ಒಂದು 10 ದಿನದಿಂದ ನಾವು ಪಾರ್ಸೆಲ್ ಕಳಿಸೇ ಇಲ್ಲ ಅಂತಲೇ ಹೇಳ್ಬೋದು. ಅದಷ್ಟು ಸುಮಾರು ಪೆಂಡಿಂಗ್ ಇದೆ. ನಾಳೆಯಿಂದ ಹೆವಿ ವರ್ಕ್ ಇರುತ್ತೆ, ಪ್ರೊಡಕ್ಷನ್ ವರ್ಕು ಇದೆ, ಹಾಗೆ ಕಳಿಸೋದು ಇದೆ. ಆರ್ಡರ್ಸ್ ಎಲ್ಲ ಬಂದಿರೋದು ಹಾಗೆ ಇದೆ, ಯಾವುದು ಕೂಡ ನಾವು ಕಳ್ಸೋಕ್ಕಾಗಿಲ್ಲ. ಅದೆಲ್ಲ ಸುಮಾರು ಕಂಪ್ಲೇಂಟ್ಸ್ ಬೇರೆ ಬಂತು. ಸೊ ಇದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಬಿಸ್ನೆಸ್ ಅಂತ ಅಂದಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ನಾವು ಅದನ್ನೆಲ್ಲೂ ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಬೈಕೋತಾರೆ, ಲೇಟ್ ಆಯಿತು ಅಂತ ಹೇಳಿ. ಸೊ ಈ ಥರ ಸಣ್ಣ ಪುಟ್ಟ ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಮಾತ್ರ ನಾವು ಡಿಲೇ ಮಾಡ್ತೀವಿ. ಪ್ರಾಡಕ್ಟ್ ಮಾಡೋದ್ರಲ್ಲೇ ಆಗಲಿ ಅಥವಾ ಕಳ್ಸೋದ್ರಲ್ಲಾಗಲಿ ಏನೋ ತೊಂದರೆ ಇಲ್ಲ. ಮಧ್ಯದಲ್ಲಿ ಏನೋ ಕೆಲಸ ಮಾಡ್ತಾರಲ್ಲ, ಈ ಡೆಲಿವರಿ ಕೊಡೋವಂಥವ್ರು ಇರ್ಬೋದು, ಆಮೇಲೆ ಏನು ಹೇಳ್ತಾರೆ, ನಾವು ಏನಾದ್ರು ಪ್ರಾಡಕ್ಟ್ ತರಿಸಿರೋದನ್ನ ಬರೋವಂಥದ್ದು ಇರ್ಬೋದು, ಅಂಥದ್ದು ಡಿಲೇ ಆದರೆ ಮಾತ್ರ ಸ್ವಲ್ಪ ಏನು ಈ ಥರ ಕ್ಲಾಶಸ್ ಆಗುತ್ತೆ. ಅದಕ್ಕೋಸ್ಕರ ಜನ ನಮ್ಮ ಮೇಲೆ ಬೇಜಾರು ಮಾಡ್ಕೋತಾರೆ. ಎಷ್ಟೋ ಸತಿ ಕೊರಿಯರ್ ಅವ್ರು ಮಿಸ್ಟೇಕ್ ಮಾಡಿದ್ದ ಅದನ್ನು ನಮ್ಮ ಒಂದು ತಲೆ ಮೇಲೆ ಹಾಕ್ಯಾರೆ. ಏನು ಮಾಡ್ಕೊಳ್ಳಿ, ಈ ಥರ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟದ್ದು ಆಗ್ತಾನೆ ಇರುತ್ತೆ. ಪ್ಯಾಕೇಜಿಂಗ್ ಕವರ್ಸ್ ಎಲ್ಲ ಫೈನಲಿ ಬಂತು, ನೆನ್ನೆ ಬಂತು. ಸುಮಾರು 22 ಸಾವಿರ ರೂಪಾಯಿ ಮೇಲೆ ನಾವು ಆರ್ಡರ್ ಮಾಡಿದ್ವಿ. ಡೆಲ್ಲಿಯಿಂದ ತರಿಸ್ತೀವಿ, ಅಲ್ಲಿಂದ ಬರೋದಕ್ಕೇ ಸುಮಾರು ಟೈಮ್ ತೊಗೊಳುತ್ತೆ. ಮಧ್ಯದಲ್ಲೆಲ್ಲ ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟು ಅದು ಇನ್ನು ಸ್ವಲ್ಪ ಡಿಲೇ ಆಗೋಯಿತು. ಹಾಗಾಗಿ ಸುಮಾರು ಇಶ್ಯೂಸಿಂದಾಗಿ ಒಂದಷ್ಟು ದಿನ ಪೆಂಡಿಂಗ್ ವರ್ಕ್ ಇದೆ, ಸುಮಾರು ಪೆಂಡಿಂಗ್ ವರ್ಕ್ ಉಳ್ಕೊಂಡಿದೆ. ಅದನ್ನೆಲ್ಲ ಮುಗಿಸ್ಬೇಕು. ಅದಕ್ಕೋಸ್ಕರ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಾಯಿತು. ಈ ಪ್ರಾಡಕ್ಟ್ ಏನು ಅಂತ ನಾನು ತೋರಿಸ್ತೀನಿ. ಇದು ಫೇಸಸ್ ಕೆನಡಾದ 2 ಪ್ರಾಡಕ್ಟ್ ನಾನು ತರಿಸಿದ್ದೀನಿ. ಒಂದು ಫೇಸಸ್ ಕೆನಡಾದ ಮೇಕಪ್ ಫಿಕ್ಸರ್, ಒಂದು ಇನ್ನೊಂದು ಫೌಂಡೇಶನ್ ಒಂದು. ನಾನು ಇದೇ ಫಸ್ಟ್ ಟೈಮ್ ಇದು ತರಿಸಿರೋದು, ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ. ಇದು ಫೇಸಸ್ ಕೆನಡಾದ 3-in-1 ಫೌಂಡೇಶನ್ ಕ್ರೀಮ್. ಇದನ್ನು ತರಿಸಿದ್ದೀನಿ. ನನ್ನ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ತರಿಸಿದ್ದೀನಿ. ನೋಡಬೇಕು, ಇದೇ ಫಸ್ಟ್ ಟೈಮ್ ತರಿಸಿದ್ದು. ಇದು ಯಾವ ಥರ ಇದೆ ಅಂತ ನಾನು ಟ್ರೈ ಮಾಡ್ತೀನಿ ಒಂದ್ಸತಿ, ನೋಡ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ. ಹಾಗೆ ಇದು ಫೇಸಸ್ ಕೆನಡಾದ ಮೇಕಪ್ ಫಿಕ್ಸರ್. ಸೊ ಇದನ್ನು ತರಿಸಿದ್ದೀನಿ. ಇವಾಗ ಸಮ್ಮರಲ್ಲಿ ಏನಂದರೆ ಕೆಲವೊಮ್ಮೆ ಸ್ವೆಟ್ ಆಗುತ್ತೆ, ಏನಾರು ಮುಖದ ಮೇಲೆ ಇದು ಹಚ್ಕೊಂಡಿದ್ರು ಕೂಡ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು ತರಿಸಿದೆ, ನೋಡೋಣ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಇದೆರಡು ಫಸ್ಟ್ ನಾನು ತರಿಸಿರೋದು. ಇದ್ರದ್ದು ಎಕ್ಸ್ಪೀರಿಯನ್ಸ್ ನನಗಿನ್ನೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಮಾತ್ರ ಈ ಥರದನ್ನೆಲ್ಲ ಉಪಯೋಗಿಸೋದು. ಸ್ವಲ್ಪ ಈ ನಡುವೆ ಎಲ್ಲ ಪಿಂಪಲ್ಸ್ ಆಗ್ತಿದೆ ನೋಡಿ, ಇಲ್ಲಿ ಒಂದು ಏನು ಹೇಳ್ತಾ ಇರೋದಕ್ಕೆ ಪಿಗ್ಮೆಂಟೇಷನ್ ಥರ ಆಗ್ತಿದೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಇದು ತರಿಸಿದೆ. ಎಲ್ಲರೂ ಫಂಕ್ಷನ್ಗಾಗಲಿ ಅಥವಾ ಹಬ್ಬಗಳ ಟೈಮಲ್ಲಿ ಏನಕ್ಕಾದ್ರೆ ಹಚ್ಕೊಳಕ್ಕಿರಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಒಂದು ಪಿಂಪಲ್ ಇರಲಿಲ್ಲ ನನಗೆ. ಇತ್ತೀಚೆಗೆ ತುಂಬ ಪಿಂಪಲ್, ಹಣೆ ಮೇಲೆಲ್ಲ ಸಣ್ಣಗೆ ಪಿಂಪಲ್ ಆಗ್ತಿದೆ. ಆನಂತರ ಇಲ್ಲೆಲ್ಲ ಒಂದು 4-5 ಕಡೆ ಎಲ್ಲ ಪಿಂಪಲ್ ಆಯಿತು. ಅದೆಲ್ಲ ಕೆಲವೊಮ್ಮೆ ನಾನು ಕಿತ್ಬಿಡ್ತೀನಿ. ನಾನು ಸುಮ್ಮನೆ ಇರಲ್ಲ, ಯಾವಾಗಲಾದ್ರು ಹಿಂಗೆ ಅನ್ಕೋಬೇಕಾದ್ರೆ ಕೈಗೆ ಸಿಕ್ಕಿದಾಗ ಕಿತ್ಬಿಡ್ತೀನಿ. ಅದು ಸ್ವಲ್ಪ ಹಂಗೆ ಮಾರ್ಕ್ ಆಗುತ್ತೆ. ಸಮ್ಮರ್ ಶುರುವಾದ ಮೇಲೆ ರೆಗ್ಯುಲರ್ ಆಗಿ ನಮ್ಮಲ್ಲಿ ತಿಂತಾ ಇರೋವಂಥ ವಸ್ತು ಯಾವುದು ಅಂದರೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಮತ್ತು ಮಜ್ಜಿಗೆ. ಮಧ್ಯಾಹ್ನ ಹೊತ್ತಂತೂ ಕಂಪಲ್ಸರಿ ಮಜ್ಜಿಗೆ ಇದ್ದೇ ಇರುತ್ತೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ, ಅದು ಮಟನ್ ಸಾರು. ರೆಸಿಪಿ ಬೇಕು ಅಂದರೆ ಮಾತ್ರ ಶೇರ್ ಮಾಡ್ತೀನಿ, ಯಾಕಂದರೆ ಸುಮಾರು ಜನ ವೆಜಿಟೇರಿಯನ್ಸ್ ಇರೋದ್ರಿಂದ ನನಗೂ ಸ್ವಲ್ಪ ಬೇಜಾರು ಅನಿಸುತ್ತೆ ಇಲ್ಲಿ ನಾನ್ ವೆಜ್ ರೆಸಿಪಿ ಶೇರ್ ಮಾಡಬೇಕಾದ್ರೆ. ನಾನ್ ವೆಜ್ ರೆಸಿಪಿ ಶೇರ್ ಮಾಡಿಬಿಡಿ ಅಂತ ಸುಮಾರು ಜನ ಕೇಳ್ತಾರೆ. ಹಾಗಾಗಿ ಅಥವಾ ಕುಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಒಂದು ಸೈಡ್ ಅನ್ನಕ್ಕಿಟ್ಟಿದ್ದೀನಿ, ಇನ್ನೊಂದು ಸೈಡ್ ಸಾಂಬಾರು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಇವಾಗ ಅನ್ನಕ್ಕಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆನೇ ಮುದ್ದೆ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ನಾವು ಫಸ್ಟೇ ಮುದ್ದೆ ಅಥವಾ ಅನ್ನ ಮಾಡಿ ಇಡಲ್ಲ. ಇದೆರಡು ಕೂಡ ಬಿಸಿ ಆರೋಗುತ್ತೆ. ನಮ್ಗೆ ಅದೆಷ್ಟೇ ಸೆಕೆ ಇರಲಿ, ಎಷ್ಟೇ ಬಿಸಿಲಿರಲಿ, ಊಟ ಮಾತ್ರ ಬಿಸಿಯಾಗಿರಬೇಕು. ಸಾಂಬಾರು ಬೆಳಗ್ಗೆನೆ ಮಾಡಿಟ್ಟಿದ್ರು ಊಟಕ್ಕೆ ಮುಂಚೆ ಒಂದ್ಸತಿ ಮತ್ತೆ ಬಿಸಿ ಮಾಡಿನೇ ಊಟಕ್ಕೆ ಬಡಿಸೋದು. ತಣ್ಣಗಿರೋ ಊಟ ನಮಗೆ ರೂಢಿನೇ ಇಲ್ಲ, ಅದು ಚಿಕ್ಕದ್ರಿಂದನೂ ಅಷ್ಟೇ ರೂಢಿನೇ ಇಲ್ಲ. ಅದು ಯಾವುದೇ ಆದರೂ ತಿಂಡಿ ಆಗಲಿ ಊಟ ಆಗಲಿ ಅವಾಗಷ್ಟೇ ಮಾಡಿ ಅವಾಗಷ್ಟೇ ತಕ್ಷಣವೇ ಸರ್ವ್ ಮಾಡಿಬಿಡ್ತೀನಿ. ಚಪಾತಿ, ದೋಸೆ, ಇಡ್ಲಿ ಪ್ರತಿಯೊಂದು ಕೂಡ. ಸೊ ಇವಾಗ ಮುದ್ದೆಗಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ನಂತರ ನಾಳೆಗೆ ಸ್ವಲ್ಪ ಪ್ರೊಡಕ್ಷನ್ ವರ್ಕ್ಗೆ ನನಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಅದು ಕಡಲೆ ಬೀಜ. ಸೊ ಈ ಥರದನ್ನೆಲ್ಲ ಫಸ್ಟೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ರೆ ಬೇರೆ ಯಾವುದಾದ್ರು ಒಂದು ಪ್ರಾಡಕ್ಟ್ ಮಾಡೋಂಥ ಟೈಮಲ್ಲಿ ನಮಗೆ ಗಡಿಬಿಡಿ ಅನಿಸಲ್ಲ.
ಇದನ್ನು ಮೈಕ್ರೋವೇವಲ್ಲೇ ಮಾಡ್ತಿದ್ದೀನಿ, ಸಾರಿ ಏನದು ಏರ್ ಫ್ರೈಯರ್ಲೇ ಮಾಡ್ತೀನಿ. ಏರ್ ಫ್ರೈಯರ್ ಬಗ್ಗೆ ಸುಮಾರು ಕ್ವೆಶ್ಚನ್ಸ್ ಬರ್ತಾ ಇದೆ. ಅದನ್ನು ಡೀಟೇಲಾಗಿ ನಾನು ನಿಮಗೆ ಲಾಸ್ಟಲ್ಲಿ ಒಂದೆರಡು ರೆಸಿಪಿ ಮಾಡೋದ್ರ ಮೂಲಕ ಈ ಏರ್ ಫ್ರೈಯರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ರೋಸ್ಟ್ ಮಾಡುವಂಥದ್ದು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಕಡಲೆ ಬೀಜ ಈ ಥರದನ್ನೆಲ್ಲ ನಾನು ಇದರಲ್ಲೇ ರೋಸ್ಟ್ ಮಾಡ್ಕೋತೀನಿ. ಈವನ್ ಬಾದಾಮ್ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಕಡಲೆ ಬೀಜ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಳ್ಳೋದೇನಕ್ಕೆ ಅಂತಂದರೆ, ಒಂದು ಲಡ್ಡುಗೆ ಯಾವುದಕ್ಕೆ ಎಳ್ಳುಂಡೆ ಮಾಡಲಿಕ್ಕೆ ಬಳಸ್ಕೊತೀನಿ ಕಡಲೆ ಬೀಜ, ಮತ್ತು ಇನ್ನೊಂದು ಹಲವಾರು ರೀತಿ ರೆಸಿಪಿಗೆ ಕಡಲೆ ಬೀಜ ಬೇಕಾಗುತ್ತೆ. ಹಾಗಾಗಿ ಫಸ್ಟೇ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಹತ್ರ ಮುದ್ದೆ ಕೋಲ್ ಇದ್ದಿದ್ದು ಒಂದೇ, ಅದನ್ನು ಏನು ಕೆಳಗಡೆ ಕಜ್ಜಾಯ ಪಾಕ ಮಾಡೋಕ್ಕೆ ಅಂತಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಪ್ರೊಡಕ್ಷನ್ ವರ್ಕ್ ಹತ್ರ. ಇವಾಗ ನೋಡಿ ಸ್ಪ್ಯಾಚುಲ ಏನಿದೆ, ವುಡನ್ ಸ್ಪ್ಯಾಚುಲ, ಅದರಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ಅದನ್ನೇ ಹೇಳ್ತಾ ಇದ್ದೆ, ಒಂದು ಮುದ್ದೆ ಕೋಲ್ ತಂದು ಕೊಡಿ ನನಗೆ ಅಂತ ಹೇಳಿ. ಹಳ್ಳಿ ಕಡೆ ಹೋದಾಗ ನಮಗೆ ಈಸಿಯಾಗಿ ಸಿಗುತ್ತೆ, ಸಿಟ್ರಿನ್ ಸ್ವಲ್ಪ ಕಡಿಮೆನೆ, ಹಾಗಾಗಿ ಈ ವುಡನ್ ಸ್ಪ್ಯಾಚುಲಿಂದನೇ ಇವತ್ತು ಮುದ್ದೆ ಮಾಡ್ತಾಯಿದ್ದೆ. ಸಂಡೇ ಮಧ್ಯಾಹ್ನ ಊಟ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಾನು ಯಾವುದೂ ಶೂಟ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಸಂಜೆ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಇವಾಗ ಶೂಟ್ ಮಾಡ್ತಾ ಏರ್ ಫ್ರೈಯರ್ ಬಗ್ಗೆ ಸುಮಾರು ಕ್ವೆಶ್ಚನ್ಸ್ ಬರ್ತಿತ್ತು, ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸಾಯಂಕಾಲ ಆಗಿದೆ. ಸಂಜೆ ಹೊತ್ತು ಟ್ರಾಫಿಕ್ ಅದೆಷ್ಟಿರುತ್ತೆ ಅಂದರೆ, ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರುತ್ತೆ. ನೋಡಿ, ನೆನ್ನೆ ಕಡಲೆ ಬೀಜ ರೋಸ್ಟ್ ಮಾಡಿಟ್ಟಿರೋದು ಇನ್ನೂ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಈವನ್ ಆಗಿ ರೋಸ್ಟ್ ಆಗುತ್ತೆ. ಕೆಲವೊಮ್ಮೆ ಬಾಣಲಿನಲ್ಲಿ ಹುರಿದಿರೋ ಅಂಥ ಕಡಲೆ ಬೀಜ ಸ್ವಲ್ಪ ಗಬೆ ಬಂದಂಗೆ ಆಗುತ್ತೆ, ಮೆತ್ತಗಾಗುತ್ತೆ. ಆದರೆ ಇದರಲ್ಲಿ ಹುರಿಯುವಂಥ ಏನು ರೋಸ್ಟ್ ಮಾಡಿರೋವಂಥ ಕಡಲೆ ಬೀಜ ಆಗಲಿ ಇದೆಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನಾನು ಉಪಯೋಗಿಸ್ತಿರುವಂಥ ಏರ್ ಫ್ರೈಯರ್ ಗೀಕ್ ರೋಬೋ ಕುಕ್ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಸೊ ಇದರಲ್ಲಿ ಬೇಕ್ ಮಾಡ್ಕೋಬೋದು, ರೋಸ್ಟ್ ಮಾಡ್ಕೋಬೋದು, ಹಾಗೆ ಸುಮಾರು ಆಪ್ಷನ್ಸ್ ಇದೆ. ಇವಾಗ ಸದ್ಯಕ್ಕೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಟೀ ಇಟ್ಟಿದ್ದೀನಿ, ಮತ್ತೊಂದು ಕಡೆ ಏರ್ ಫ್ರೈಯರ್ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಮೊದಲೇ ಬಿಸಿ ಮಾಡ್ಕೋಬೇಕು. ಗೋಬಿ 65 ಮಾಡೋದಕ್ಕೆ ಇಲ್ಲಿ ಡೀಪ್ ಫ್ರೈ ಮಾಡೋ ಬದಲಾಗಿ ಏರ್ ಫ್ರೈ ಮಾಡೋದಕ್ಕೆ ಫಸ್ಟೇ ಮಸಾಲ ಹಚ್ಚಿ ಇಟ್ಟಿದೆ ಮಧ್ಯಾಹ್ನನೇ. ಸ್ವಲ್ಪ ಗೋಬಿಗೆ ಅಂದರೆ ಹೂಕೋಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಹಾಗೆ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲವರ್, ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದಿಷ್ಟನ್ನ ಹಾಕಿ ಕಲಿಸ್ಬಿಟ್ಟು ಬಿಟ್ಬಿಡಬೇಕು. ಒಂದು 2 ಅವರ್ ಬಿಟ್ಟರೆ ಚೆನ್ನಾಗಿ ಇದಕ್ಕೆ ಮಸಾಲ ಎಲ್ಲ ಹಿಡಿದಿರುತ್ತೆ. ಆನಂತರ ನಾವು ಏರ್ ಫ್ರೈಯರ್ ಆದರೂ ಮಾಡ್ಕೋಬೋದು ಅಥವಾ ಎಣ್ಣೆನಲ್ಲಾದರೂ ಡೀಪ್ ಫ್ರೈ ಮಾಡ್ಕೋಬೋದು. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರೋವಂಥ ಮಸಾಲೆ ಹಿಡಿದಿರೋವಂಥ ಹೂಕೋಸ್ ಬಾಯಿಗೆ ಸಿಗ್ತಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಇದಕ್ಕೇನು ಸಾಸ್ ಎಲ್ಲ ಏನೂ ಹಾಕ್ತಾಯಿಲ್ಲ, ಸುಮ್ಮನೆ ಡೀಪ್ ಫ್ರೈ ಮಾಡೋ ಬದಲಾಗಿ ಒಂದೇ 1 ಸ್ಪೂನಷ್ಟು ಎಣ್ಣೆ ಹಚ್ಬಿಟ್ಟು ಇದನ್ನು ಏರ್ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಗೂ ಸ್ವಲ್ಪ ಅದಕ್ಕೆ ಒಂದು ಚೂರು ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ತೆಳ್ಳಗೆ ಇದನ್ನು ಹರಡ್ಕೊಂಡಿದ್ದೀನಿ. ಏರ್ ಫ್ರೈಯರಲ್ಲಿ 10 ನಿಮಿಷದಲ್ಲಿ ನಿಮಗಿದು ಏನು ಹೇಳ್ತಾರೆ ಫ್ರೈ ಆಗಿರುತ್ತೆ. ಸೊ ಫಸ್ಟೇ ಪ್ರೀ ಹೀಟ್ ಮಾಡಿ ಇಟ್ಕೋಬೇಕು. 10 ನಿಮಿಷ ನಾನು ಇದನ್ನು ಏರ್ ಫ್ರೈನ ಪ್ರೀ ಹೀಟ್ ಮಾಡಿ ಇಟ್ಟಿರೋದಕ್ಕೆ ಇದನ್ನು ಟ್ರೈನ್ ಇಟ್ಬಿಟ್ಟು ಮತ್ತೆ 10 ನಿಮಿಷ ಟೈಮ್ ಸೆಟ್ ಮಾಡಿದ್ದೀನಿ. ನೋಡ್ಕೋಬೋದು, ನಾವು ಎಷ್ಟು ದಪ್ಪ ಹಾಕಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ದಪ್ಪ ಹಾಕಿದ್ರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ 10 ನಿಮಿಷಕ್ಕೆ ಇದು ನಿಮಗೆ ರೆಡಿ ಇರುತ್ತೆ. ಸೊ ಎಣ್ಣೆನಲ್ಲಿ ಕರೆದಾಗ ಹೇಗಿರುತ್ತೋ ಅದೇ ರೀತಿ ಇರುತ್ತೆ, ಆದರೆ ಇದರಲ್ಲಿ ಎಣ್ಣೆ ಇರಲ್ಲ, ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ಕಡೆ ಟೀ ರೆಡಿ ಮಾಡ್ತಾಯಿದ್ದೆ. ಸೊ 3 ಜನಕ್ಕೂ ಇದು ಸ್ನ್ಯಾಕ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಇದು ಕಮ್ಮಿ ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಇನ್ನೊಂದು ಪ್ಯಾಟೀಸ್ ಕೂಡ ಇತ್ತು ನನ್ನ ಹತ್ರ, ಅಂದರೆ ವೆಜಿಟೇಬಲ್ ಪ್ಯಾಟೀಸ್ ತರಿಸಿದ್ದೆ ಆನ್ಲೈನಲ್ಲೇ, ಅದನ್ನು ಕೂಡ ಏರ್ ಫ್ರೈಯರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಸೌಂಡ್ ಕೇಳಿಸಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ. ಪ್ಯಾಟೀಸ್ನು ಕೂಡ ಅದು ಏನು ಏರ್ ಫ್ರೈ ಮಾಡುವಾಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಡ್ರೈ ಅನಿಸುತ್ತೆ. ಇದು ವೆಜಿಟೇಬಲ್ ಪ್ಯಾಟೀಸ್. ಸ್ವಲ್ಪ ಮೇಲಿಂದ ಒಂಚೂರು ಎಣ್ಣೆ ಹಚ್ಬಿಟ್ಟು ನಂತರ ಇದನ್ನು ಕೂಡ 10 ನಿಮಿಷದಲ್ಲಿ ಏರ್ ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನನ್ನ ಹತ್ರ ಒಂದು ಮೈಕ್ರೋವೇವ್ ಇತ್ತು, ಬ್ಲ್ಯಾಕ್ ಬ್ಯೂಟಿ ಅಂತ, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಏನಂದರೆ ರೀಹೀಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ 30 ಸೆಕೆಂಡ್ಸಲ್ಲಿ ನಾವು ಊಟ ಬಿಸಿ ಮಾಡ್ಕೊಂಡು ತಿನ್ಬೋದಾಗಿತ್ತು, ಹಪ್ಪಳ ಮಾಡ್ಕೋಬೋದಾಗಿತ್ತು, ಸಾಕಷ್ಟು ಆಪ್ಷನ್ಸ್ ಅದರಲ್ಲೂ ಕೂಡ ಇತ್ತು. ಸೊ ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ ಅನಿಸುತ್ತೆ. ರೋಸ್ಟ್ ಮಾಡೋದು ಇದೆ, ಟೋಸ್ಟ್ ಮಾಡೋದಿದೆ, ಬೇಕಿಂಗ್ ಇದೆ, ಮತ್ತು ಇದರಲ್ಲೂ ಕೂಡ ನಾವು ಹಲವಾರು ರೆಸಿಪೀಸ್ ಟ್ರೈ ಮಾಡ್ಬೋದು, ಪಿಜ್ಜಾ ಮಾಡ್ಬೋದು, ಸಾಕಷ್ಟು ಆಪ್ಷನ್ಸ್ ಇದೆ. ಇದರಲ್ಲಿ ಒಂದು ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ ಈ ಥರ ಫ್ರೈ ಮಾಡುವಂಥದ್ದಕ್ಕೆ, ಹಾಗೆ ಒಂದು ಟ್ರೇ ಕೊಟ್ಟಿರ್ತಾರೆ, ಹಾಗೆ ರೋಟಿ ಸರಿ ಅಂತಿರುತ್ತೆ, ನಾನ್ ವೆಜ್ ರೆಸಿಪಿ ಮಾಡೋದಕ್ಕೂ ಕೂಡ ಒಂದು ಇದ್ರ ಜೊತೆಗೆ ಒಂದು ಆಪ್ಷನ್ ಇರುತ್ತೆ.
ಯಾವ ಥರ ನೀವು ಬೇಕಿದ್ರೂ ಇದನ್ನು ಉಪಯೋಗಿಸ್ಕೊಂಡು ಗ್ರಿಲ್ ಮಾಡಲಿಕ್ಕೆ ಇಂಥದಕ್ಕೆಲ್ಲ ಬಳಸ್ಕೋಬೋದು. ಸೊ ನನಗೇನು ಕಂಪೇರ್ ಟು ಮೈಕ್ರೋವೇವ್ ನನಗೆ ಏನು ಏರ್ ಫ್ರೈಯರ್ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಈ ಥರದ ಏರ್ ಫ್ರೈಯರ್ ನನಗೆ ತುಂಬ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು. ಚಿಕ್ಕದಾಗಿರೋವಂಥ ಏರ್ ಫ್ರೈಯರ್ ಏನಿರುತ್ತೆ ಅದರಲ್ಲಿ ಅಷ್ಟು ಆಪ್ಷನ್ಸ್ ಇರೋಲ್ಲ, ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾನಿದು ತೊಗೊಂಡಾಗಲೇ ಸುಮಾರು ವರ್ಷಗಳಾಯಿತು. ಕೊರೋನಾಗೆ ಮುಂಚೆ ನಾನು ಇದನ್ನು ತೊಗೊಂಡಿದ್ದು. ಇದು ಬೇಸಿಕಲಿ ಇದು ಚೈನಾ ಪ್ರಾಡಕ್ಟ್, ಆದರೆ ಇದುವರೆಗೂ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬಂದಿಲ್ಲ. ಎಲ್ಲನೂ ಕ್ವಿಕ್ಕಾಗಿ ಆಗುತ್ತೆ, ಬೇಕಿಂಗಿಂದ ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಏನೇ ಮಾಡಿದ್ರು ನೀವು ಇದರಲ್ಲಿ ಟೈಮ್ ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಯಾವುದೂ ಹಾಳಾಗಲ್ಲ. ಸೊ ಇದನ್ನು ನಾನು ಒಂದ್ಸತಿ ಅಮೆಝಾನಲ್ಲಿ ಚೆಕ್ ಮಾಡ್ತೀನಿ, ಲಿಂಕ್ ಏನಾದ್ರು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಚೈನಾ ಪ್ರಾಡಕ್ಟ್ ಅಂತ ಆದರೂ ಕೂಡ ಯಾವುದೂ ಕೂಡ ಇದುವರೆಗೂ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಆಗಿಲ್ಲ. ಸೊ ಇದು ಡೀಟೇಲಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ನಾನು ಇದುವರೆಗೂ ಏನೇನೆಲ್ಲ ಇದರಿಂದ ಮಾಡಿದ್ದೀನಿ, ಎಲ್ಲ ರೆಸಿಪೀಸ್ ತೋರಿಸ್ತಾನೂ ಇದ್ದೀನಿ, ಹಾಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ರೆಸಿಪಿ ನೋಡಿ ಎಲ್ಲನೂ ಎಷ್ಟು ಪರ್ಫೆಕ್ಟಾಗಿ ಆಗ್ತಿದೆ ಅಂತ. 10 ನಿಮಿಷ ನಾನು ಇದಕ್ಕೆಲ್ಲ ಟೈಮ್ ಸೆಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಮೆತ್ತಿಗಿರುತ್ತೆ ಅಂತ ಅನಿಸಿದಾಗ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಇನ್ನೊಂದು 2 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ನಿಮ್ಗೆ 2 ಕಡೆಗೂ ಬೆಂದಿರುತ್ತೆ. ಸೊ ಈ ಥರ ನೀವು ಎಣ್ಣೆನಲ್ಲಿ ಕರಿಯುವಂಥದ್ದನ್ನು ಒಂದು ಹೆಲ್ದಿ ವೇನಲ್ಲಿ ಮಾಡ್ಕೋಬೇಕು ಅಂದರೆ ಏರ್ ಫ್ರೈಯರ್ ಈ ರೀತಿ ನೀವು ಬಳಸ್ಕೋಬೋದು. ಇವತ್ತಿನ ಟೀ ಟೈಮ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಎಣ್ಣೆನಲ್ಲಿ ಕರಿಯೋದಕ್ಕಿಂತಲೂ ಈ ಥರದ ತಿಂಡಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈವನ್ ಹರ್ಷಿತ್ ಕೂಡ, ಅವ್ನು ಜಿಮ್ಗೆ ಹೋಗ್ತಿರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದ, ಅವನು ಇವಾಗ ಇಷ್ಟಪಟ್ಟು ತಿಂತಾನೆ. ಸೊ ಫಸ್ಟು ಇದನ್ನು ಶುಗರ್ಲೆಸ್ ಇರೋದನ್ನು ಹಸ್ಬೆಂಡ್ಗೆ ಕೊಟ್ಬಿಟ್ಟು ಬಂದು ಆನಂತರ ನಾನು ಮತ್ತು ಹರ್ಷಿತ್ ಇದನ್ನು ಶೇರ್ ಮಾಡ್ಕೊಂಡು ತಿಂತೀವಿ. ನನ್ನ ಸ್ಟಿಕ್ಕರ್ ಎಲ್ಲೋ ಕೆಳಗಡೆ ಬಿದ್ದೋಗಿದೆ, ಮೇಲೆ ಹೋಗ್ಬೇಕು ತೊಗೊಂಬರ್ಬೇಕು, ಅದಕ್ಕೋಸ್ಕರ ಕುಂಕುಮ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಇವತ್ತು ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೀನಿ. ಇದಿಷ್ಟು ಆಲೂ ಟಿಕ್ಕಿ ರೆಡಿಮೇಡ್, ಆದರೆ ಗೋಬಿ 65 ಮಸಾಲೆ ಫಸ್ಟೇ ನಾನು ಹಚ್ಚಿಟ್ಟಿದ್ದೆ, ಏರ್ ಫ್ರೈಯರಲ್ಲಿ ಮಾಡಿದ್ದೀನಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದು ಮಾಡಿದೆ. ತುಂಬ ಚೆನ್ನಾಗುತ್ತೆ, 10 ನಿಮಿಷದಲ್ಲಿ ನಿಮ್ಗೊಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸೊ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಈ ಥರ ಎಂಜಾಯ್ ಮಾಡ್ತಾಯಿದ್ವಿ. ಇವತ್ತು ಸಾಕಷ್ಟು ಪ್ರೊಡಕ್ಷನ್ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಹಸ್ಬೆಂಡ್ನ ಕೆಳಗಡೆ ಕಳಿಸಿದ್ದೀನಿ ಪ್ಯಾಕಿಂಗ್ ಮಾಡಲಿಕ್ಕೆ. ಸ್ವಲ್ಪ ಜರಡಿ ಮಾಡುವಂಥದ್ದು, ಪ್ಯಾಕಿಂಗ್ ಮಾಡೋದೆಲ್ಲ ನಾವೇ ಮಾಡ್ಕೋತಿದ್ವಿ. ಯಾರೂ ಇನ್ನೂ ಸದ್ಯಕ್ಕೆ ನಾನು ಮೇಡ್ ಇಟ್ಕೊಂಡಿಲ್ಲ. ನಾನು ಹುಡುಕ್ತಾ ಇದ್ದೀನಿ ಯಾರು ಒಳ್ಳೆ ಮೇಡ್ ಸಿಗ್ತಾರೆ ಅಂತ. ನೋಡೋಣ, ಈಗ ಒಂದು ಸ್ವಲ್ಪ ದಿನಕ್ಕೆ ನಾನು ಕೂಡ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ, ರೆಸಿಪಿ ಟ್ರೈ ಮಾಡಿ. ಡೀಪ್ ಫ್ರೈ ಮಾಡಿಲ್ಲಮ್ಮ, ಏರ್ ಫ್ರೈ ಮಾಡಿರೋದು. ಸುಮ್ಮನೆ ಒಂಚೂರು ಅದ್ರ ಮೇಲ್ಗಡೆ ಎಣ್ಣೆ ಹಚ್ಚಿದ್ದೆ ಅಷ್ಟೇ. ಎಣ್ಣೆಲಿ ಕರೆದಿರೋದ ಅಂತ ಒಂದ್ಸತಿ ಚೆಕ್ ಮಾಡ್ತೇನೆ. ಹರ್ಷಿತ್ ಟವಲ್ ತೊಗೊಳು, ನಿಂದು ಜಿಮ್ ಟವಲ್. ಮಫಿನ್ ಬಾ, ಬರ್ತಾನೆ ಬಾ. ಹರ್ಷಿತ್ 1 ಸೆಕೆಂಡ್ ಕಾಣಿಸಿಲ್ಲ ಅಂದರೆ ಹುಡ್ಕೊಂಡು ಹೋಗ್ತಾನೆ ಮೇಲ್ಗಡೆವರೆಗೂ ಅಲ್ಲಿದ್ದಾನೆ ಅಂತ. ಬಾಮ್ಮ. ಇಡೀ ದಿನ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿಸಿ ಸಂಜೆ ಅಷ್ಟರಲ್ಲಿ ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ. ಸೊ ಈ ಎಲ್ಲ ಮಸಾಲೆಗಳು ಫ್ರೆಶ್ ಆಗಿದೆ. ಒಂದ್ಸತಿ ನೀವು ಕೂಡ ತರಿಸ್ಕೊಂಡು ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.